ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವೊಂದು ಹೊಸತ್ತು ಅಮೆಝಾನ್ ಪ್ರಾಡಕ್ಟ್ ಪರ್ಚೇಸ್ ಮಾಡಿದ್ದೇವೆ. ಅದು ಈಗ ಬೈಕ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡುವ, ಹೇಗೆ ವರ್ಕ್ ಆಗ್ತದಾ ಇಲ್ವಾ ಅಂತ ನೋಡುವ. ಇದು ವೇವೆಕ್ಸ್ ಆಟೋ ಕೇರ್ ಅಂತ ಮ್ಯಾಟ್ ಫಿನಿಶ್ ಬೈಕ್ ಪಾಲಿಶ್. ನಂದು MT ಬಂದ್ಬಿಟ್ಟು ಮ್ಯಾಟ್ ಫಿನಿಶ್. ಸೊ ಹಾಗೆ ನಾನು ಮ್ಯಾಟ್ ಫಿನಿಶಿಂಗ್ ಪಾಲಿಶ್ ಆರ್ಡರ್ ಮಾಡಿದ್ದೇನೆ. ಇದರಲ್ಲಿ 2 ವೆರೈಟಿ ಬರ್ತದೆ ನಿಮಗೆ, ಒಂದು ಗ್ಲಾಸಿ ಫಿನಿಶ್ ಮತ್ತೊಂದು ಮ್ಯಾಟ್ ಫಿನಿಶ್ ಅಂತ. ಇದೀಗ ವರ್ಕ್ ಆಗ್ತದಾ ಇಲ್ವಾ ಅಂತ ಚೆಕ್ ಮಾಡಿ ನೋಡುವ. ಕಲರ್ ನೋಡಿ, ವೈಟ್ ಕಲರ್ ಇದೆ. ಸೊ ಇದಕ್ಕೀಗ ನೀಡಲ್ ಯೂಸ್ ಮಾಡುವ. ಬೈಕ್ ಆಲ್ರೆಡಿ ವಾಶ್ ಮಾಡಿ ಇಟ್ಟಿದ್ದೇನೆ ನೋಡಿ ಒಂದ್ಸತಿ. ಈಗ ಅಪ್ಲೈ ಮಾಡಿ ನೋಡುವ ಹೇಗೆ ಆಗ್ತದೆ ಅಂತ. ಫಸ್ಟ್ ಗಾಡಿ ವಾಶ್ ಮಾಡಿ ಇಡಬೇಕು. ವಾಶ್ ಮಾಡಿ ಫುಲ್ಲು ಗಾಡಿ ಡ್ರೈ ಆಗಿರಬೇಕು. ಡ್ರೈ ಆದಮೇಲೆ ಇದನ್ನು ಅಪ್ಲೈ ಮಾಡಬೇಕು. ಒಂದು ಕಾಟನ್ ತಗೊಂಡು ಫಸ್ಟಿಗೆ ಸ್ಪ್ರೇ ಮಾಡಬೇಕು. ಈ ರೀತಿ ಸ್ಪ್ರೇ ಮಾಡಬೇಕು. ಅದಾದಮೇಲೆ ಸ್ಲೋಲಿ ರಬ್ ಮಾಡಬೇಕು ಅದನ್ನು. ಅದರಲ್ಲಿ ಒಂದು ಲೇಯರ್ ಕೋಟಿಂಗ್ ಹಾಗೆ ಉಳಿಯೋ ಥರ ರಬ್ ಮಾಡಬೇಕು. ಫುಲ್ಲು ಗಟ್ಟಿಯಾಗಿ ರಬ್ ಮಾಡಬಾರ್ದು. ಸ್ಲೋಲಿ ರಬ್ ಮಾಡಿ ಫುಲ್ ಅಪ್ಲೈ ಮಾಡುವ. ಈಗ ಹೇಗೆ ಕಾಣ್ತದೆ ಅಂತ ನೋಡುವ. ಈ ರೀತಿ ಬ್ಲ್ಯಾಕ್ ಪಾರ್ಟ್ ಉಂಟಲ್ಲ ಮ್ಯಾಟ್ ಫಿನಿಶ್, ಅದು ಫುಲ್ ಅಪ್ಲೈ ಮಾಡಿ. ಇದು ಮ್ಯಾಟ್ ಫಿನಿಶಿಂಗ್ ಪಾರ್ಟ್, ಇದು ಗ್ಲಾಸಿ. ಇದಕ್ಕೆ ಅಪ್ಲೈ ಮಾಡಬೇಡಿ, ಇದಕ್ಕೆ ಅಪ್ಲೈ ಮಾಡಿದರೆ ಯೂಸ್ ಇಲ್ಲ ಅದು. ಸೊ ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲ, ಇದಕ್ಕೆ ಅಪ್ಲೈ ಮಾಡಿದರೆ ಯೂಸ್ ಇಲ್ಲ. ಇದಕ್ಕೆ ಅಪ್ಲೈ ಮಾಡಿದ್ರೆ ನೀವು ಬೇರೆ ಗ್ಲಾಸಿ ಫಿನಿಶಿಂಗ್ ಉಂಟಲ್ಲ ಆದರೆ ಅದನ್ನು ತಗೊಳ್ಬೇಕಾಗ್ತದೆ. ಸೊ ಈ ರೀತಿ ಈಗ ಫುಲ್ ಪಾರ್ಟ್ ಅಪ್ಲೈ ಮಾಡಿ ಆಗಿದೆ. ಫುಲ್ ಪಾರ್ಟ್ ಅಪ್ಲೈ ಆದಮೇಲೆ ಫುಲ್ ಅದೀಗ ಡ್ರೈ ಆಗಲಿಕ್ಕೆ ಬಿಡಬೇಕು. ಒಂದು 5 ಮಿನಿಟ್ಸ್ ಡ್ರೈ ಆಗಲಿಕ್ಕೆ ಬಿಡಬೇಕು. ಸೊ ನೋಡುವ, ಈಗ ಫುಲ್ ಪಾರ್ಟ್ ಅಪ್ಲೈ ಆಗಿದೆ. ಒಂದು 5 ನಿಮಿಷ ಬಿಟ್ಟು ನೋಡುವ ಹೇಗೆ ಕಾಣ್ತದೆ ಅಂತ. ಇವಾಗ ನೋಡಿ, ಫುಲ್ ಅಪ್ಲೈ ಮಾಡಿ ಎಲ್ಲ ಡ್ರೈ ಆಗಿದೆ. ಯಾವ ರೀತಿ ಕಾಣಿಸ್ತದೆ ಅಂತ ನೋಡಿ. ಫುಲ್ ಬ್ಲ್ಯಾಕ್ ಕಾಣಿಸ್ತದೆ, ಒಂಥರ ಶೈನಿಂಗ್ ಆಯಿಲ್ ಹಾಕಿರೋ ತರ ಕಾಣಿಸ್ತದೆ. ನಿಮಗೆ ಹತ್ತಿರದಿಂದ ನೋಡಿ, ಒಂಥರ ಸಪ್ರೇಟ್ ಒಂದು ಲೇಯರ್ ಕೋಟಿಂಗ್ ಆಗಿರೋ ತರ ಕಾಣ್ತದೆ. ಗೈಸ್, ಇದು ಯಾವುದೇ ರೀತಿಯ ಪ್ರಮೋಷನಲ್ ವಿಡಿಯೋ ಅಲ್ಲ, ಜಸ್ಟ್ ಒಂದು ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದು ಮಾಡಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಹಾಗೆ ಇದನ್ನು ಪರ್ಚೇಸ್ ಮಾಡಬೇಕಂತ ಹೇಳಿದರೆ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಕೂಡ ಪ್ರೊವೈಡ್ ಮಾಡಿರ್ತೇನೆ. ಸೊ ಪರ್ಚೇಸ್ ಮಾಡೋದಾದರೆ ಪರ್ಚೇಸ್ ಮಾಡಿ.